ಹಾಯಲ್ಲ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋದಲ್ಲಿ. ಇಲ್ಲಿ ಭೂಮಿ ಶಾರದಮ್ಮನಿಗೆ ಅಕ್ಷರ ಕಳಿಸ್ತಾ ಇರ್ತಾಳೆ. ಅಂದ್ರೆ ಮೊದಲಿಗೆ ಅವ್ರ ಹೆಸರು ಬರೆಯೋದನ್ನ ಕಳಿಸ್ತಾ ಇರ್ತಾಳೆ. ಅಷ್ಟು ರಜಿತ ಬಂದ್ಬಿಟ್ಟು, ಭೂಮಿ ನಾನು ಹೇಳೋದನ್ನ ಕೇಳು, ಎಲ್ರ ತರ ನೀನು ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ಜೊತೆಗೆ ನಾನು ಈ ಮನೆ ಮಗ, ಎಲ್ರು ಭಾವನೆಗಳನ್ನ ನಾವೇ ಹಾಳು ಮಾಡ್ದಂಗ ಆಗುತ್ತೆ, ಅವ್ರಿಗೆ ಪೆಟ್ಟು ಕೊಟ್ಟಂಗಾಗುತ್ತೆ ಗೊತ್ತಾ. ಅದಕ್ಕೆ ಭೂಮಿ ಅದ್ರ ಕಡೆ ಗಮನ ಕೊಡದೆ ಹೋಗಿ ಅಲ್ಲಿ ಕೂತ್ಕೊಳ್ತಾಳೆ ಬರ್ಸೋಕೆ. ಮತ್ತೆ ಅಜಿತ್ ಇದ್ದವನು, ನಾನ್ ನಿನ್ ಜೊತೆನೆ ಮಾತಾಡ್ತಾ ಇರೋದು ಭೂಮಿ, ಅರ್ಥ ಆಗಲ್ವಾ ನಿನ್ಗೆ. ಅಷ್ಟರಲ್ಲಿ ಶ್ರವಣ್ ಮತ್ತೆ ಸಂಗೀತ ಬರ್ತಾರೆ. ಓಹೋ, ಶಾರದಾಗಿ ಅಕ್ಷರಾಭ್ಯಾಸ ಪ್ರಾರಂಭ ಆಗಿದೆ ಅಂತ ಹೇಳಿರ್ತೆ. ಅನ್ನೋದಿದ್ದಾಗೇನೆ ಖುಷಿ ಆಗುತ್ತೆ. ಶಾರದಾ ನಿಮ್ಮ ಹೆಸರು, ನನ್ ಕಣ್ಣಲ್ಲಿ ಕಣ್ಣಿಟ್ಟೇಳಿ ಶಾರದಾ ಶಾರದಮ್ಮ, ನಾನ್ ಸುಳ್ಳು ಹೇಳ್ತೀನಿ ಅಂತ ಅನ್ಸುತ್ತಾ ಅಂದಾಗ ಅದನ್ನ ನೋಡ್ಬಿಟ್ಟು ಖುಷಿ ಪಡ್ತಾರೆ ಶಾರದಮ್ಮನವರು. ಸಂಗೀತ ಇದ್ದವಳು, ನಮ್ ಭೂಮಿ ಖಂಡಿತವಾಗ್ಲೂ ಇಷ್ಟರಲ್ಲೇ ಶಾರದನಿಗೆ ಎಲ್ಲಾ ನೆನಪು ಬರೋಂಗ್ ಮಾಡ್ಬಿಡ್ತಾಳೆ ಶ್ರವಣ ಅಂತಾರೆ. ಈ ಕಡೆ ಪಾಪಿ ಅಶ್ವಿನಿ, ಎಂತ ಮಂಗಗಳು ಅಂದ್ರೆ ಇವ್ರು ಇಬ್ರು ಕೂಡ ಒಪ್ಪಂದದ ಪತ್ರನ ಕೃಷ್ಣನ ತೊಟ್ಲತ್ರ ಇಟ್ಟಿರ್ತಾಳೆ. ಅವ್ರು ಮಾತಾಡೋದನ್ನೆಲ್ಲ ಸಂಪೂರ್ಣ ಕೇಳಿಸ್ಕೊಳ್ತಾಳೆ. ಒಂದು ನಿರ್ದೇಶಕರಲ್ಲಿ ಕೇಳಂತದ್ದು, ಅಲ್ಲ ಕೊಲೆ ಮಾಡಿ ಇಡೀ ವಂಶನೇ ನಾಶ ಮಾಡೋಕ್ ನಿಂತಿರೋ ಅಂತ ದೇವಿಯಾನಿ ಬಗ್ಗೆ ಒಂದ್ ಅಣುನಷ್ಟು ಕೂಡ ಎಲ್ಲೂ ಕೂಡ ಸುಳಿ ಬಿಟ್ಕೊಳ್ಳೋದೇ ಸ್ಟೋರಿ ಮುಂದಕ್ಕೆ ತಗೊಂಡು ಹೋಗ್ತಾನೆ ಇದ್ದೀರಾ ಆಯ್ತಲ್ಲ. ಇಲ್ಲಿ ಭೂಮಿ ಮತ್ತೆ ಏನ್ ಅಜಿತ ಇದ್ದಾನೆ, ಇವ್ರಿಬ್ರು ಒಪ್ಪಂದದ ಮದ್ವೆ ಇವಳ ಮುಖೇನ ಬಹಿರಂಗ ಆದ್ರೆ ಅಲ್ಲಿಗೆ ಕಥೆನೇ ಮುಕ್ತಾಯದ ಮಟ್ಟಕ್ಕೆ ಬಂದ ಹಾಗೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ TRP ಆಗ್ಲಿ, ಜೊತೆಗೆ ವೀಕ್ಷಕ ಬಾಂಧವರನ್ನು ಕೂಡ ಸೆಳೆದುಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅವರೆಲ್ಲರೂ ಕೂಡ ಬಯಸ್ತಕ್ಕಂಥದ್ದು ಒಂದಾಗಿರುವಂತದ್ದನ್ನ, ಜೊತೆಯಾಗಿ ಹೋಗುವಂತ ಸುಂದರವಾದಂತ ಬದುಕನ್ನ ನೋಡ್ಲಿಕ್ಕೆ ವೀಕ್ಷಕರು ಇಷ್ಟಪಡ್ತಾರೆ ಹೊರತು ನಿಮ್ಮ ಈ ಒಪ್ಪಂದದ ಮದ್ವೆನ ಪದೇ ಪದೇ ಮಧ್ಯಕ್ಕೆ ಈಗಾಗ್ಲೇ ಅಶ್ವಿನಿ ಮುಖೇನ ಬಹಿರಂಗಗೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಧಾರಾವಾಹಿ ಏನು ಅಟ್ಟರ್ ಫ್ಲಾಪ್ ಅಂತಾರಲ್ಲ, ಖಂಡಿತ ಆಗ್ತದೆ ಅಂತ ನಾನು ಅನ್ಕೊಳ್ತೇನೆ. ಬೇಸರ ಮಾಡ್ಕೋಬೇಡಿ, ಯಾಕೆಂದ್ರೆ ನಾನು ದುಡ್ಡಿಗಾಗಿ ನಾನು, ಎಲ್ರಿಗೂ ಇರುತ್ತೆ ಆಸೆ, ಮಾಡಿದ್ರು ಕೂಡ ನಾನು ಏನೂ ಕೂಡ ಸಂಪಾದನೆ ಮಾಡಿಲ್ಲ ಈ ಧಾರಾವಾಹಿ ಹಾಕೋಕ್ ಬಂದ ಮೇಲೆ. ನಾನು ಅಂದ್ರೆ ನಾನೇ ಇನ್ನೂ ಖರ್ಚು ಮಾಡ್ತಾ ಇದ್ದೀನಿ ಅಷ್ಟೆ. ಸರಿ, ಇಲ್ಲಿ ಇವಳು ಆ ಪತ್ರನ ತಗೊಂಡೋಗ್ತಾಳೆ. ತಗೊಂಡೋದ್ಮೇಲೆ ಅದನ್ನ ತಗೊಂಡೋಗಿ ದೇವ್ರ ಮುಂದೆ ಇಡೋಕೆ ಅಂತ ಹೇಳಿ ಹೋಗ್ತಾಳೆ. ಅಷ್ಟರಲ್ಲಿ ಅಜ್ಜಿ ಜಾತಕ ಇಟ್ಕೊಂಡ್ ಕೂತಿರ್ತಾರೆ. ಏನ್ ಅಜ್ಜಿ ಅಂದಾಗ, ನಚಿ ಮತ್ತೆ ಅಂಜು ಜಾತಕ ಬೆಳಗ್ಗೆ ಬಂದಾಗ ಹುಡ್ಕಾಡ್ಬಾರ್ದಲ್ಲ, ಅದಕ್ಕೆ ಕೊಡಿ ನಾನು ಇಡ್ತೀನಿ. ಅಯ್ಯೋ, ಎಷ್ಟು ಅಕ್ರೆ ನಿನಗೆ ನನ್ ಮೇಲೆ ಅಂತಾರೆ. ಅಜ್ಜಿ ಅಲ್ವಾ ನೀವು ಅಂತಾಳೆ. ಪಾಪ ಇವಳೊಬ್ಳು ಕೊಲೆಗಡಿಕೆ, ಇವಳದು ಕೂಡ ಸುಳಿಗೊಂಡು ಸಿಕ್ಕಿದ್ರು ಕೂಡ ಅದು ಕೂಡ ಮುಚ್ಚೋಗಿದೆ. ಒಂದ್ ರೀತಿ ಪಾಪ ಇನ್ಸ್ಪೆಕ್ಟ್ರಿಗೂ ಯಾವುದೇ ಗೌರವ ಇಲ್ದಂಗ ಆಗ್ಬಿಟ್ಟಿದೆ, ಒಂದು ಪೊಲೀಸ್ ಇದಕ್ಕೂ ಕೂಡ, ಇಲಾಖೆಯೂ ಕೂಡ ಹಂಗಾಗ್ಬಿಟ್ಟಿದೆ ಈ ಧಾರಾವಾಹಿ ಕತೆ. ಸರಿ, ಮುಂದಕ್ಕೆ ಅವಳು ತಗೊಂಡೋಗಿ ದೇವ್ರ ಮನೆ ಮುಂದೆ ಇಟ್ಟಿರ್ತಾಳೆ. ಅಷ್ಟೊತ್ತಿಗೆ ಭೂಮಿ ಬಂದ್ಬಿಟ್ಟು ಏನದು ಅಂತಾಳೆ. ಏನಿಲ್ವಲ್ಲ ಅಂತ ಮತ್ತೆ ಬೆಚ್ಚ ಬಿದ್ದೆ ಸುಮ್ನೆ ಹಾಗೆ. ಬಿಡು ಹೋಗ್ಲಿ, ನನಗೂ ಗಾಬರಿ ಆಗ್ಬಿಡ್ತು, ನಾನು ನಚ್ಚಿ ಅಂಜು ಮದ್ವೆ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಳ್ತೀನಿ ದೇವ್ರ ಮುಂದೆ ನಿಂತ್ಕೊಳ್ತಾಳೆ. ಒಂದ್ ಪಕ್ಷ ನಚ್ಚಿ ಅಂಜು ಮದ್ವೆ ನಿಂತೋದ್ರು ಕೂಡ ಖುಷಿ ಪಡ್ತಾರೆ ನಾವು ವೀಕ್ಷಕರು. ಆದ್ರೆ ಭೂಮಿ ಅಜಿತ ಒಪ್ಪಂದದ್ದು ಬಹಿರಂಗ ಆಗೋದನ್ನ ಖಂಡಿತ ಇಷ್ಟಪಡೋದಿಲ್ಲ ಯಾರು ಕೂಡ. ಸರಿ, ಇಲ್ಲಿ ಅವಳು ಏನಿಲ್ಲ ಬಿಡು ಅಂತ ಹೇಳಿ ಹೊರಟೋಗ್ತಾಳೆ, ಜೇಬಲ್ಲಿ ಇಟ್ಕೊಂಡು ಅದನ್ನ. ಈ ಕಡೆ ಬಂದ್ಬಿಟ್ಟು ಫೋನಲ್ಲಿ ಮಾತಾಡ್ದಂಗೆ ನಟನೆ ಮಾಡ್ತಾ ಇರ್ತಾಳೆ. ಗೊತ್ತಾ ನಿನಗೆ, ಇವತ್ ಮಾತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕತಾಳೆ. ಎಂತ ಮೋಸ ಮಾಡಿದಾಳು ಗೊತ್ತಾ. ಪಾಪಿ ಅವಳನ್ನ ಸಿಕ್ಕಾಕೋಸ್ಕರ ಏನು ಜಾತಕ ಇರ್ತೋ ಅದನ್ನ ಕೈಲಿ ಕೊಟ್ಬಿಟ್ಟು ಅಜಿತನ್ನ ಆ ಸಮಯದಲ್ಲಿ ಅಲ್ಲಿ ಬರೋಂಗು ಮಾಡಿ, ಭೂಮಿ ಕೊಡು, ಆಯ್ತು ಒಳ್ಳೇದಾಗ್ಲಿ, ನೀನ್ ಅನ್ಕೊಂಡಿದ್ಯೋ ಅದಾಗ್ಲಿ, ದೇವ್ರ ಮುಂದೆ ಇಟ್ಬಿಡು ಅಂತ ಹೇಳ್ತಾರೆ. ಅವಳು ಆ ಕಡೆ ಹೋದ್ಮೇಲೆ ಅಜಿತನಿಗೆ ಮೊದ್ಲೇ ಸಂಶಯ ಇರುತ್ತೆ. ಕೇಳ್ತಾರೆ, ಏನದು, ಏನಾದ್ರು ಒಪ್ಪಂದದ ಪತ್ರ ಕೊಟ್ಟ? ಇಲ್ಲ ಸಾಹೇಬ್, ಅದು ಜಾತಕ ಅಂಜು ಮತ್ತೆ ನಚ್ಚಿದ್ದು. ನೋಡು, ನಾನು ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಆತರ ಏನಾದ್ರು ಬಹಿರಂಗ ಪಡಿಸಿದ್ರೆ ನನ್ನ ಜೀವಮಾನದಲ್ಲಿ ನಾನು ನಿನ್ನ ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಆ ಕಡೆ ಹೋಗ್ತಾನೆ ಅಜಿತ. ಭೂಮಿ ಅನ್ಕೊಳ್ತಾಳೆ, ಅಯ್ಯೋ ಮದ್ವೆನೂ ಕೂಡ ಒಪ್ಪಂದದ ಮದ್ವೆ, ಅದು ಕೂಡ ಒಪ್ಕೊಳ್ತಾ ಇಲ್ಲ. ಇಲ್ಲಿ ನನ್ನನ್ನ ಕ್ಷಮಿಸೋದು ಇಲ್ಲ ಅಂದ್ರೆ ನಾನೆಂತ ದುರದೃಷ್ಟವಂತಿ ಅಂತ ಅಂತೋಳೆ. ಇಲ್ಲಿ ಅಜಿತ ಮತ್ತೆ ಸತ್ಯನ ಇವ್ರಿಬ್ರು ಸಂಭಾಷಣೆ ಅಂತೂ ಇದ್ದಿದ್ದೆ ಒಂಥರ ನಗೆಪಾಟಲಾಗಿದೆ. ಸತ್ಯವಾಗ್ಲೂ ಹೇಳ್ತೇನೆ, ಒಂದು ಸ್ಟಾಪ್ ಮಾಡಿ ಒಂದು ಕೊನೆ ಅನ್ನೋದಿರ್ಲಿ. ಪದೇ ಪದೇ ಅಜಿತ ಸತ್ಯನ ಚರ್ಚೆ ಮಾಡದೇ ಆಗೋಯ್ತು. ಇವರಿಬ್ರು ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ, ಹೇಳ್ಬಿಡು ಅಂತ ಹೇಳಿ ಅವ್ರು ಹೇಳ್ತಾಳೆ. ಇದು ಎಷ್ಟು ಸಾರಿ ಆಗಿದ್ಯೋ, ಸುಮಾರು ಒಂದು ತಿಂಗಳಿಂದ ಇದನ್ನ ನೋಡ್ತಾ ಇದ್ದೇವೆ. ಸರಿ, ಇವನು ಅಜಿತ ಯೋಚನೆ ಮಾಡ್ತಾನೆ.
ಅಷ್ಟರಲ್ಲಿ ಇವಳು ಬಂದು ಸಂಗೀತ ಹೇಗೋ ದೇವ್ರ ಮನೆಗೆ ಅಂತ ಬರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಆ ಪೇಪರ್ ಅನ್ನ ತಗೊಳ್ತಾಳೆ. ಇವತ್ತು ಖಂಡಿತ ಭೂಮಿ ಮತ್ತೆ ಅಜಿತನ ಬದುಕಿಗೆ ಎಳ್ಳು ನೀರು ಬಿಡ್ತೀನಿ ಅಂತ ಹೇಳಿ ಇಟ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ನೋಡ್ಬಿಟ್ಟು ಸಿಟ್ಟಕ್ ಬಿಡ್ತಿದೆ. ಕೆನ್ನಾಗಿ ಬಾರ್ಸಕ್ಕೆ ಅಂತ ಹೋಗ್ತಾನೆ. ನನ್ನ ಸೊಸೆ ಮಗನ್ನ ಎಳ್ಳು ನೀರು ಬಿಡ್ತೀನಿ ಅಂತ ಹೇಳ್ತೀಯಾ ಅಂತ ಹೇಳಿ. ಅವಳು ಎಷ್ಟು ಘಟಾಣಿಯನ್ನಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಅವಳೇ ಸಂಗೀತನ ಕೈ ಹಿಡ್ಕೊಳ್ತಾಳೆ. ಆ ಮಟ್ಟಕ್ಕೆ ಅವಳು ಅಲ್ಲಿ ಅನ್ಕೊಂಡ್ ಬರ್ತಾಳೆ ಅಜಿತಂದು ಮತ್ತೆ ಭೂಮಿದು ಇದನ್ನ ಇಟ್ಕೊಂಡು ಒಪ್ಪಂದದ ಮದ್ವೆನ. ನನ್ನ ತಂದೆ ನನ್ನ ಅಕ್ಕನಿಗೆ ಅವಮಾನ ಮಾಡ್ದಾಗೆ ಸುಮ್ನೆ ಬಿಡೋದಿಲ್ಲ, ನಿಮ್ಮನ್ನು ಕೂಡ ಎಲ್ರನ್ನೂ ಅವಮಾನದ ಮಡುನಲ್ಲಿ ಬೀಳಿಸ್ತೀನಿ ಅಂತಲೇ ಅನ್ಕೊಂಡ್ ಬರ್ತಾಳೆ. ಹಾಗಾಗಿ ಸಂಗೀತನ ಕೈಯನ್ನ ಇಟ್ಕೋತಾಳೆ. ಎಲ್ರಿಗೂ ಕೂಡ ದಂಗು ಬಡ್ದಂಗಾಗತ್ತೆ. ಇಲ್ಲಿಗೆ ನಿಜಕ್ಕೂ ದಯಮಾಡಿ ಇಂಥದ್ದನ್ನೆಲ್ಲ ನಿಲ್ಲಿಸ್ತೀರಿ ಅಂತ ಕೇಳ್ಕೊಳ್ತೇನೆ. ಒಂದಷ್ಟು ನ್ಯಾಯ ಅನ್ನೋದು ಕೂಡ ಇರ್ಬೇಕು, ಹೌದಲ್ವಾ? ಯಾರಾದ್ರೂ ಕೂಡ ವೀಕ್ಷಕರಾಗ್ಲಿ, ಯಾರೇ ಆಗ್ಲಿ ವೀಕ್ಷಕರೇ ಅದರಲ್ಲೂ ಕೂಡ ಆ ಧಾರಾವಾಹಿಗಳು ಮಾದರಿಯಾಗಿ ನೋಡ್ತಾರೆ. ಯಾಕೆಂದ್ರೆ ಅಣ್ಣವ್ರ ಸಿನಿಮಾನ ನೋಡಿ ಜೀವನದಲ್ಲಿ ಒಂದು ಆದರ್ಶವನ್ನ ರೂಢಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಆದರ್ಶವನ್ನ ರೂಢಿಸ್ಕೊಳ್ಳೋ ರೀತಿನಲ್ಲಿ ಇರ್ಲಿ ಅಂತ ಹೇಳಿ ಭಾವಿಸ್ತೇನೆ. ಈ ರೀತಿಯ ಅನ್ಯಾಯ ಜೊತೆಗೆ ಕೊಲೆ ಮಾಡ್ತಕ್ಕಂಥವ್ರಿಗೆ ಇಂಥವ್ರಿಗೆ ನ್ಯಾಯ ಒದಗಿಸ್ತಾ ಅವ್ರನ್ನ ಎತ್ತಿಡಿತಕ್ಕಂಥ ಕೆಲಸ ಈ ಧಾರಾವಾಹಿನಲ್ಲಿ ಆಗ್ತಾ ಇದೆ. ಅವರನ್ನು ಕೂಡ ಒಂದಷ್ಟು ಪತ್ತೆ ಆಗೋಗೆ ಮಾಡಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.